ಬೇರೆ ನಿನ್ನೆ ನಾವು ಕನ್ನಡದ ಉಗಮದ ಬಗ್ಗೆ ಮಾತಾಡಿದ್ದೆವು. ಆದರೆ ಇಂದು ನಾವು ಒಂದು ಮ್ಯಾಜಿಕ್ ಬಗ್ಗೆ ಮಾತಾಡೋಣ. ಒಂದು ಭಾಷೆ ಗಾಳಿಯಲ್ಲಿ ಮಾತಾಗಿ ಹಾರಿ ಹೋಗಬಹುದು, ಆದರೆ ಅದು ಕಲ್ಲಿನ ಮೇಲೆ ಅಚ್ಚಾದಾಗ ಅದು ಇತಿಹಾಸವಾಗುತ್ತದೆ. ಹೌದು, ಇಂದು ನಾವು ಕನ್ನಡಿಗರ ಪಾಲಿನ ಅತಿ ದೊಡ್ಡ ಹೆಮ್ಮೆ, ನಮ್ಮ ಕನ್ನಡ ಅಕ್ಷರಗಳ ತಾಯಿ ಅಲ್ಮಿಡಿ ಶಾಸನದ ಬಗ್ಗೆ ಮತ್ತು ನಮ್ಮ ಹಿರಿಯರು ಅಂದು ಬರೆದ ಆ ಅದ್ಭುತ ಸಾಹಿತ್ಯದ ಕುರುಹುಗಳ ಬಗ್ಗೆ ಮಾತಾಡೋಣ. 1500 ವರ್ಷಗಳ ಹಿಂದೆ ಕನ್ನಡದ ಅಕ್ಷರಗಳು ಮೊದಲ ಬಾರಿಗೆ ಹೇಗೆ ಕೆತ್ತಲ್ಪಟ್ಟವು? ಬನ್ನಿ, ಇತಿಹಾಸದ ಆ ರೋಚಕ ಪುಟಗಳನ್ನು ತಿರುವೋಣ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿ ಅಲ್ಮಿಡಿ. ಅಲ್ಲಿವರೆಗೂ ಅದು ಕೇವಲ ಒಂದು ಹಳ್ಳಿಯಾಗಿತ್ತು. ಆದರೆ 1936ರಲ್ಲಿ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ಆ ಒಂದು ಕಲ್ಲನ್ನು ಪತ್ತೆ ಹಚ್ಚಿದಾಗ ಇಡೀ ಕರ್ನಾಟಕವೇ ಬೆಚ್ಚಿಬಿದ್ದಿತ್ತು. ಯಾಕೆ ಗೊತ್ತಾ? ನಮಗೆ ಅಲ್ಲಿವರೆಗೂ ಗೊತ್ತಿದ್ದ ಕನ್ನಡದ ಇತಿಹಾಸ ಆ ಒಂದು ಕಲ್ಲಿನಿಂದಾಗಿ ನೂರಾರು ವರ್ಷಗಳ ಹಿಂದಕ್ಕೆ ಹೋಯಿತು. ಕ್ರಿಸ್ತಶಕ 450, ಸುಮಾರು 1770 ವರ್ಷಗಳ ಹಿಂದಿನ ಮಾತು. ಕದಂಬರ ದೊರೆ ಕಾಕುಸ್ಥವರ್ಮ ರಾಜಭಾರದ ಕಾಲ. ಅಂದು ಆ ಅಲ್ಮಿಡಿ ಎನ್ನುವ ಜಾಗದಲ್ಲಿ ಅಬ್ಬಳಿ ಎಂಬ ಯೋಧನಿಗೆ ಭೂಮಿಯನ್ನು ದಾನವಾಗಿ ನೀಡಿದ ವಿಷಯವನ್ನು ಒಂದು ಕಲ್ಲಿನ ಮೇಲೆ ಕೆತ್ತಲಾಗಿತ್ತು. ಅದೇ ನಮ್ಮ ಹೆಮ್ಮೆಯ ಅಲ್ಮಿಡಿ ಶಾಸನ. ನೀವು ಆ ಶಾಸನವನ್ನು ಒಮ್ಮೆ ಕಣ್ಣಿಟ್ಟು ನೋಡಿದರೆ ಸಾಕು, ನಮ್ಮ ಅಕ್ಷರಗಳ ವಿಕಾಸ ನಮಗೆ ಅರ್ಥವಾಗುತ್ತದೆ. ಅದು ಕೇವಲ ಕಲ್ಲಲ್ಲ, ಅದು ಕನ್ನಡಿಗರ ಸ್ವಾಭಿಮಾನದ ಸಹಿ. ಈ ಶಾಸನದಲ್ಲಿ 16 ಸಾಲುಗಳಿವೆ. ಇದರಲ್ಲಿ ಬಳಸಿರುವ ಭಾಷೆ ಅಪ್ಪಟ ಹಳೆಗನ್ನಡ. ಇಲ್ಲಿ ಒಂದು ವಿಶೇಷವಿದೆ. ಈ ಶಾಸನದಲ್ಲಿ ಸಂಸ್ಕೃತದ ಪ್ರಭಾವ ಹೆಚ್ಚಿದ್ದರೂ ಕ್ರಿಯಾಪದಗಳು ಮತ್ತು ವಿಭಕ್ತಿಗಳು, ಪ್ರತ್ಯಯಗಳು ಸಂಪೂರ್ಣವಾಗಿ ಕನ್ನಡದಲ್ಲೇ ಇವೆ. ಅಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಕನ್ನಡವು ತನ್ನದೇ ಆದ ವ್ಯಾಕರಣ ಮತ್ತು ಅಸ್ತಿತ್ವವನ್ನು ಹೊಂದಿತ್ತು ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಅಂದು ಆ ಕೆತ್ತನೆಗಾರ ಉಳಿ ಮತ್ತು ಸುತ್ತಿಗೆಯಿಂದ ಕಲ್ಲಿನ ಮೇಲೆ ಒಂದೊಂದು ಅಕ್ಷರ ಕೆತ್ತಿದಾಗ ಆತ ಕೇವಲ ಒಂದು ಶಾಸನವನ್ನು ಬರೆಯುತ್ತಿರಲಿಲ್ಲ, ಬದಲಾಗಿ ಒಂದು ಮಹಾನ್ ಭಾಷೆಯ ವಿಕಾಸವನ್ನು ಬರೆದಿದ್ದ. ಅಲ್ಮಿಡಿ ಶಾಸನಕ್ಕೂ ಕದಂಬರಿಗೂ ಅವಿನಾಭಾವ ಸಂಬಂಧ. ಕದಂಬರು ಕನ್ನಡದ ಮೊದಲ ರಾಜಮನೆತನ. ಅವರೇ ಮೊದಲ ಕನ್ನಡಕ್ಕೆ ಅಧಿಕೃತ ರಾಜಮನ್ನಣೆ ನೀಡಿದರು. ಬನವಾಸಿಯ ಕದಂಬರ ಆಡಳಿತದಲ್ಲಿ ಕನ್ನಡವು ಆಡಳಿತ ಭಾಷೆಯಾಗಿತ್ತು. ಯೋಚಿಸಿ ನೋಡಿ, ಮೊದಲೆಲ್ಲ ಕೇವಲ ಸಂಸ್ಕೃತದ ಅಬ್ಬರವಿದ್ದ ಕಾಲದಲ್ಲಿ ಕದಂಬರು ನಮ್ಮ ಕನ್ನಡವನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿ ಕಲ್ಲಿನ ಮೇಲೆ ಕೆತ್ತಿಸಿದರು ಎಂದರೆ ಅದು ಎಷ್ಟು ದೊಡ್ಡ ಕ್ರಾಂತಿ. ಅಲ್ಮಿಡಿ ಶಾಸನವು ನಮಗೆ ಹೇಳುವುದು ಒಂದೇ, ನಮ್ಮ ಭಾಷೆ ಬರಿಯ ಆಡುವ ಭಾಷೆಯಲ್ಲ, ಇದು ಆಡಳಿತದ ಭಾಷೆ, ಇದು ನಮ್ಮ ಅಧಿಕಾರದ ಭಾಷೆ. ಅಲ್ಮಿಡಿ ಶಾಸನದ ನಂತರ ನಮಗೆ ಸಿಗುವುದು ಸಾಹಿತ್ಯದ ಅಗಾಧ ಸಂಪತ್ತು. ಆದರೆ 9ನೇ ಶತಮಾನಕ್ಕಿಂತ ಮೊದಲೇ ಬಳಸಿಟ್ಟ ಸಾಹಿತ್ಯ ನಮಗೆ ಸಿಕ್ಕಿಲ್ಲ. ಆದರೆ ನಮಗೆ ಸಿಕ್ಕಿರುವುದು ಉಲ್ಲೇಖಗಳ ಪ್ರಕಾರ ಕವಿರಾಜ ಮಾರ್ಗಕ್ಕಿಂತ ಮೊದಲೇ ಚೂಡಾಮಣಿ, ಗಜಷ್ಟಕದಂತಹ ಅದ್ಭುತ ಕೃತಿಗಳಿದ್ದವು ಎನ್ನಲಾಗುತ್ತದೆ. ದುರದೃಷ್ಟವಶಾತ್ ಅವು ನಮಗೆ ಸಿಕ್ಕಿಲ್ಲ. ಆದರೆ ಆ ಕೃತಿಗಳ ಬಗ್ಗೆ ಇರುವ ಉಲ್ಲೇಖಗಳು ನಮಗೆ ಹೇಳುವುದೇನೆಂದರೆ ಕನ್ನಡಿಗರು ಅಂದು ಕೇವಲ ಕೃಷಿಕರಲ್ಲ, ಅವರು ಮಹಾನ್ ಸಾಹಿತಿ ಪ್ರೇಮಿಗಳಾಗಿದ್ದರು. ಅಂದಿನ ಕಾಲದಲ್ಲಿ ತಾಳೆಗರಿಗಳ ಮೇಲೆ ನಮ್ಮ ಕವಿಗಳು ತಮ್ಮ ಕಲ್ಪನೆಯನ್ನು ಅಕ್ಷರಗಳಲ್ಲಿ ಅರಳಿಸುತ್ತಿದ್ದರು. ಶಾಸನಗಳು ಕಲ್ಲಿನ ಮೇಲಿದ್ದರೆ ಸಾಹಿತ್ಯಗಳು ತಾಳೆಗರಿಗಳ ಮೇಲೆ ಅಚ್ಚಾಗಿದ್ದವು. ಅಂದು ಪ್ರತಿಯೊಂದು ಅಕ್ಷರಗಳು ಬರೆಯಲು ಎಷ್ಟು ಕಷ್ಟವಿತ್ತು ಗೊತ್ತಾ? ತಾಳೆಗರಿಯನ್ನು ಹದ ಮಾಡಿ ಅದರ ಮೇಲೆ ಕಬ್ಬಿಣದ ಕಂಠದಿಂದ ಕೆತ್ತಿ ನಂತರ ಬಿಸಿಯನ್ನು ಹಚ್ಚಿ ಸಂರಕ್ಷಿಸಬೇಕಾಗಿತ್ತು. ಇಂತಹ ಕಾಲದಲ್ಲಿ ಕನ್ನಡ ಲಿಪಿಯು ಬ್ರಾಹ್ಮಿಯಿಂದ ಕದಂಬರ ಲಿಪಿಗೆ, ಅಲ್ಲಿಂದ ಇಂದಿನ ದುಂಡನೆ ಕನ್ನಡದ ಅಕ್ಷರಗಳಿಗೆ ಹೇಗೆ ಬದಲಾಯಿತು ಎನ್ನುವುದು ಒಂದು ದೊಡ್ಡ ರೋಚಕ ಕತೆ. ನಮ್ಮ ಇಂದಿನ ಈ ಸುಂದರವಾದ ಅಕ್ಷರಗಳ ಹಿಂದೆ ಸಾವಿರಾರು ವರ್ಷಗಳ ಕಲಾತ್ಮಕ ವಿಕಾಸವಿದೆ. ನಾನು ನಿನ್ನೆ ಹೇಳಿದಂತೆ ರಾಷ್ಟ್ರಕೂಟ ದೊರೆ ನೃಪತುಂಗ ಕನ್ನಡಿಗರನ್ನು, ಅಂದರೆ ಕನ್ನಡಿಗರು ಎಷ್ಟು ಸುಲಭವಾಗಿ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಅಲ್ಮಿಡಿ ಶಾಸನದಿಂದ ಶುರುವಾದ ಆ ಅಕ್ಷರದ ಪಯಣ ಬಾದಾಮಿ ಚಾಲುಕ್ಯರ ಕೆಪ್ಪೆ ಆರಭಟನ ಶಾಸನದವರೆಗೂ ಮುಂದುವರಿಯಿತು. ಅಲ್ಲಿನ ಒಂದು ಕನ್ನಡಿಗರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಅಕ್ಷರಗಳು ನಮ್ಮ ಸಂಸ್ಕೃತಿಯನ್ನು ಹೇಗೆ ಕಾಪಾಡಿಕೊಂಡು ಬಂದಿದೆ ಎಂದು ನೋಡಿ. ಗೆಳೆಯರೇ, ಅಲ್ಮಿಡಿ ಶಾಸನವು ಕೇವಲ ಒಂದು ಕಲ್ಲಲ್ಲ, ಅದು ನಮ್ಮ ಅಸ್ತಿತ್ವದ ಭದ್ರ ಬುನಾದಿ. ಇಂದು ನಾವು ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಕನ್ನಡ ಟ್ಯಾಪ್ ಮಾಡುವಾಗ ಆ ಅಲ್ಮಿಡಿ ಮಣ್ಣಿನ ವಾಸನೆಯನ್ನು ಒಮ್ಮೆ ನೆನಪಿಸಿಕೊಳ್ಳಲೇಬೇಕು. 1500 ವರ್ಷಗಳ ಕಾಲ ಹಳೆಯಾದ ಉಳಿದು ಬಂದ ನಮ್ಮ ಅಕ್ಷರಗಳು ನಮ್ಮ ಹೆಮ್ಮೆ. ಮುಂದಿನ ಭಾಗದಲ್ಲಿ ನಾವು ಕನ್ನಡದ ಮೊದಲ ಸಾಮ್ರಾಜ್ಯಗಳಾದ ಕದಂಬರು ಮತ್ತು ಗಂಗರ ವೀರಕಥೆಗಳನ್ನು ಮತ್ತು ಅವರು ಕನ್ನಡ ನಾಡನ್ನು ಹೇಗೆ ಕಟ್ಟಿದರು ಎಂಬುದನ್ನು ನೋಡೋಣ.
ಈ ಮಾಹಿತಿ ನಿಮಗೆ ಹೊಸ ಅರಿವು ಮೂಡಿಸಿದ್ದರೆ ಲೈಕ್ ಮಾಡಿ. ಕನ್ನಡಿಗರ ಇತಿಹಾಸವನ್ನು ಎಲ್ಲರಿಗೂ ತಲುಪಿಸಿ. ಸದಾ ನೆನಪಿರಲಿ, ಅಕ್ಷರವೇ ಶಕ್ತಿ, ಕನ್ನಡವೇ ನಮ್ಮ ಉಸಿರು. ಸಿರಿಗನ್ನಡಂ ಗೆಲ್ಗೆ. ಧನ್ಯವಾದಗಳು.